ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಸೊ ನಾನು ಈಗ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಸೊ ನೋಡ್ರಿ ತೋರ್ಸಾತೀನಿ ನಿಮ್ಗೆ. ಸೊ ಬೆಳಿಗ್ಗೆ ನಬ್ಬೈ ಸ್ಕೂಲಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡತ್ತೀನಿ. ನಂದು ಕೆಲಸ ಎಲ್ಲ ಆಯ್ತು. ಇನ್ನೇನು ಅವ್ನು ಟಿಫಿನ್ ಬಾಕ್ಸ್ ಮಾಡಿ ಅವ್ನು ಸ್ಕೂಲ್ ಕಳ್ಸೋದು ಅಷ್ಟೇ ಇತ್ತು. ಕ್ಲೀನಿಂಗ್ ಎಲ್ಲ ಆಗಿತ್ತು. ಆಮೇಲೆ ಸ್ನಾನ ಅವ್ನು ಸ್ಕೂಲ್ ಕಳಿಸಿದ್ಮೇಲೆ ಆಮೇಲೆ ಮಾಡ್ಕೋತೀನಿ. ಆಮೇಲೆ ಕ್ಲೀನಿಂಗ್ ಅದೆಲ್ಲ ಕೆಲಸ ಮುಗ್ದಿತ್ತು. ಸೊ ನೋಡಿರಿ ಅವ್ನು ಟಿಫಿನ್ ಬಾಕ್ಸ್ ರೋಲ್ ಮಾಡಿ ಹಾಕತ್ತೀನಿ. ಸೊ ಈ ಥರ ರೋಲ್ ಮಾಡಿ ಕೊಟ್ಟರೆ ಅವ್ರಿಗೆ ತಿನ್ನೋಕ್ಕೂ ಈಸಿ ಆಗ್ತೈತಿ. ಸೊ ಇಲ್ಲೇ ನಾನು ದೋಸೆ ಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಹೆರೆದು ಹಾಕಿ ಮಾಡಿಕೊಡಕತ್ತಿದ್ದೆ. ಸೊ ದೋಸೆ ಅಂತೂ ಮಸ್ತಾಗಿತ್ತು. ಸ್ವಲ್ಪ ಬೆಣ್ಣೆ ಹಚ್ಚಿ ರೋಲ್ ಮಾಡಿ ಕೊಡಕತ್ತಿದ್ದೆ. ಸೊ ಬೆಣ್ಣೆ ಹಾಕಿದ್ರೆ ದೋಸೆ ಟೇಸ್ಟೇ ಚೇಂಜ್ ಆಗಿಬಿಡ್ತೈತಿ. ಫುಲ್ ದೋಸೆ ಎಲ್ಲ ಸಾಫ್ಟ್ ಆಗ್ತವೆ. ಸೊ ನೋಡಿರಿ ಟಿಫಿನ್ ಬಾಕ್ಸ್ ರೆಡಿ ಆಯ್ತು. ನಬ್ಬೈದು ಒಂದು ಸ್ವಲ್ಪ ಕ್ಯಾರೆಟು ಹಾಕ್ಕೊಟ್ಟಿದ್ದೆ. ವೆಜಿಟೇಬಲ್ಸ್ ಅಂತೂ ಮನ್ಯಾಗಂತೂ ತಿನ್ನಂಗಿಲ್ಲ, ಅಟ್ಲೀಸ್ಟ್ ಅಲ್ಲಿ ಸ್ಕೂಲ್ನಾಗ ತಿಂತಾರಂತ. ನೋಡಿರಿ ಸ್ಕೂಲಿಗೆ ರೆಡಿ ಆಗ್ಯಾನ. ಹೋಗೋ ಮುಂದೆ ಆಟ ಮುಗಿಯಂಗಿಲ್ಲ, ಆಟ ಆಡೋದು. ಸ್ಕೂಲಿಗೆ ಸುಮ್ಮನೆ ಹೋಗ್ತಾನೆ, ಇಂಟ್ರೆಸ್ಟ್ ಕೊಟ್ಟು. ನಾನು ಬಾಚಿದ್ದೆ ಮತ್ತು ಉಲ್ಟಾ ಬಾಚ್ಕೊಂಡು ಹಾಳು ಮಾಡ್ಕೊಂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೋಡ್ರಿ ನಬ್ಬಯ್ಯ ಆಗಲೇ ಸ್ಕೂಲಿಗೆ ಹೋಗಿ ಬಂದ. ಏನು ತೋರ್ಸತ್ತೆ ನಾನು ಏನು ತೋರ್ಸಾತಿ? ಟಾಯ್ ಏನೇನು ಮಾಡಿದಿಪ್ಪ ಸ್ಕೂಲ್? ಮೊನ್ನೆ ಇವ್ರ ಮ್ಯಾಮ್ ನಬ್ಬೈ ಭಾಳ ನಾಟಿ ಅದಾನಂತ ಹೇಳಿದ್ರೆ ಮೊನ್ನೆ ಹೋದಾಗ. ಸೊ ಅದಕ್ಕೆ ಅವ್ನಿಗೆ ಹೇಳಿ ಕಳಿಸಿದ್ದೆ, ನಾಟಿ ಎಲ್ಲ ಮಾಡಬಾರ್ದಂತ. ಅದಕ್ಕೆ ಇವತ್ತು ಏನೂ ನಾಟಿ ಮಾಡಿಲ್ಲ ಅಂತವ ಕ್ಲಾಸ್ ಒಳಗೆ. ಹಾಂ, ಏನೇನು ಮಾಡಿಪ್ಪ? ನಾಟಿ ಮಾಡಿಲ್ಲ ಅಲ್ಲ? ಗುಡ್ ಬಾಯ್ ಆಗಿಯಲ್ಲ? ಆ್ಯಕ್ಚುಲಿ ನನಗೆ ಗೊತ್ತೇ ಇಲ್ಲ. ನಂಗೆ ಗೊತ್ತಾಗಿದ್ದರೆ ನಾನು ಹೇಳ್ತಿದ್ದೆ. ಪೇರೆಂಟ್ಸ್ ಮೀಟಿಂಗ್ನಾಗಂತೂ ಏನೂ ಹೇಳಿರಲಿಲ್ಲ. ಮೊನ್ನೆ ಹಂಗೆ ಕೇಳಿದೆ ನಾನು. ಮ್ಯಾಮ್ ಸಿಕ್ಕಿದ್ರೆ ಅವಾಗ ಕೇಳಿದೆ ನಾನು. ಅವಾಗ ಹೇಳಿದ್ರೆ ಎಲ್ಲ ಮಾಡ್ತಾನೆ, ಒಂದು ಸ್ವಲ್ಪ ನಾಟಿ ಮಾಡ್ತಾನಂತ ಹೇಳಿದ್ರೆ ಅದಕ್ಕೆ ಅವಂಗೆ ತಿಳಿಸಿ ಹೇಳಿದ್ದೆ. ನನಗೆ ಗೊತ್ತಿದ್ರೆ ನಾನು ಮೊದಲೇ ಅವ್ನಿಗೆ ತಿಳಿಸಿ ಹೇಳ್ತಿದ್ದೆ. ಅದಕ್ಕೆ ಒಂದ್ಸಲ ಹೇಳಿದ ಕೂಡಲೇ ಇವತ್ತು ಗುಡ್ ಬಾಯ್ ಆಗ್ಯಾನ. ಸೊ ನಾಟಿ ಏನೂ ಮಾಡಿಲ್ಲ. ಗುಡ್ ಬಾಯನ? ಓಕೆ. ಸೊ ಇವತ್ತೇನು ಮಮ್ಮಿ ಹೇಳ್ದಂಗೆ ಅವನ ನಾಟಿ ಏನೂ ಮಾಡಿಲ್ಲ ಅಂತ ಕ್ಲಾಸ್ ಒಳಗೆ. ಹೌದಲ್ಲ? ಬಾಯಿ ಒಳಗೆ ಹಾಕ್ಪ. ಓಕೆ ಫ್ರೆಂಡ್ಸ್, ಇವತ್ತು ಅವ್ನ ಊಟಕ್ಕೆ ಏನಿಲ್ಲ, ನಾರ್ಮಲ್ ಚಿತ್ರಾನ್ನ ಮಾಡೀನಿ. ಅದೇ ಒಗ್ಗರಣೆಯನ್ನ ಮಾಡೀನಿ. ಸೊ ಅದೇ ಊಟ ಮಾಡಿಸ್ತೇನೆ ಈಗ. ಯಾಕೆ ಏನಾಯ್ತು? ಅಚ್ಚು ಓಕೆ. ಹೋಮ್ವರ್ಕ್ ಹೆಂಗೇನು ಕೊಟ್ಟಾರಪ್ಪ? ಭಾಳ ಕೊಟ್ಟಾರ ಸ್ವಲ್ಪ ಕೊಟ್ಟಾರ? ಸ್ವಲ್ಪ ಕೊಟ್ಟಾರ. ಊಟ ಮಾಡಿ ಒಂದು ಸ್ವಲ್ಪ ಟಿವಿ ನೋಡಿ ಹೋಮ್ವರ್ಕ್. ಓಕೆ, ವಾಕು ಹೋಗೋಣ. ಓಕೆ, ಅವ್ನಿಗೆ ವಾಕ್ ಹೋಗೋದಂದ್ರೆ ಇಷ್ಟ ಹೊರಗೆ. ಸೊ ಈವ್ನಿಂಗ್ ನಾವು ಕಂಪಲ್ಸರಿ ಹೋಗ್ತೇವೆ. ಎದಕ್ಕೆ ಆಚು ಯಾಕೆ ಬಂದು ನಮಗೆ? ಕತ್ತಿ ಜ್ವರ ಬಂದಾವಂತ ನೋಡ್ರಿ ಫ್ರೆಂಡ್ಸ್. ಅವಂಗೆ ಆಚು ಸೀನಾಕತ್ತಾನ, ಜ್ವರ ಬಂದಾವಂತೆ. ಇದೇನು ಹಾಕ್ಯಾರ? ಏನಿದೆ? ಚಾಕ್ಲೇಟ್ ಎದಕ್ಕೆ? ಸೊ ಏನೋ ಚಾಕ್ಲೇಟ್ ಹಾಕ್ಯಾರ ನೋಡ್ರಿ. ಅವನೇನೋ ಗುಡ್ ಬಾಯ್ ಆಗ್ಯಾನಂತ, ಅದಕ್ಕೆ ಹಾಕ್ಯಾರಂತ. ಚಾಕ್ಲೇಟ್ ಬಾಯ್. ನಬ್ಬೈ ಇಸ್ ಅ ಚಾಕ್ಲೇಟ್ ಬಾಯ್. ಓಕೆ. ಇಲ್ಲೇ ಇದನ್ನ ಮಾಡ್ಯಾನೆ, ಪಾಪಾ ಪಿಗ್ ಮಾಡ್ಯಾನೆ. ಅದೇನೋ ಪಿಕಾಚು ಅಂತ. ಅದು ಆಕಳ ಮುಖ ಆಗೈತಿ ಪಿಕಾಚು.
ಆಮೇಲೆ ಇದು ಈಗೇನೋ ಸ್ಪೈಡರ್ ಮ್ಯಾನ್ ಮಾಡತ್ತಾನೆ, ಅದು ಏನಾಗ್ತೈತಂತ ನೋಡೋಣಂತೆ. ಮುಗಿದ್ಮ್ಯಾಗ ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಆದ್ಮ್ಯಾಗ. ಫ್ರೆಂಡ್ಸ, ಸ್ಪೈಡರ್ ಮ್ಯಾನ್ ರೆಡಿ ಆಗೈತಿ, ನಬ್ಬ ಇದೆ. ಸೊ ಈಗ ತೋರಿಸ್ತೇನೆ ಅಂತ ಅದು ಹೆಂಗಾಗೈತಂತೆ. ಸೊ ನೀವು ಕಮೆಂಟ್ ಮಾಡಿರಿ ಅದು ಹೆಂಗಾಗೈತಂತೆ. ಸೊ ನೋಡ್ರಿ ಇಲ್ಲೇ ಮಿನಿ ಸ್ಪೈಡರ್ ಮ್ಯಾನ್. ಮಿನಿ ಸ್ವೈನ್ ಒಂದು ಸ್ವಲ್ಪ ಅನ್ನಿಸ್ತೈತಿ, ಒಂದು ಕಡೆ ಸ್ಪೈಡರ್ ಮ್ಯಾನ್ ಅಂತ. ಇವಾಗ ಒಂದು ದೊಡ್ಡ ಸ್ಪೈಡರ್ ಮ್ಯಾನ್ ಇಲ್ಲೇ ನೋಡ್ರಿ, ಒಂದು ಡ್ರಾಯಿಂಗ್. ಸೊ ಇದು ಯಾರ್ಯಾರಿಗೆ ಸ್ಪೈಡರ್ ಮ್ಯಾನ್ ಅಂತ ಅನ್ಸೈತಿ ನಂಗೆ ಕಮೆಂಟ್ ಮಾಡಿರಿ ಎಸ್ ಅಂತ. ಏನ್ರಿ ಅಂತೇಳಿ ಯಾರು ಮಂದಿ ಅದ ನೋಡ್ರಿ. ಇದು 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 ಯಾರ್ಯಾರಂತ ಸ್ಪೈಡರ್ ಇವ್ರ ಯಾರ್ಯಾರಂತ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿ ಇದು ಹೆಸರೇನ್ರಿ ಅಂತ ಡ್ರಾಯಿಂಗ್ ಸಮಸ್ಯೆ. ಸೊ ಇದೆ ನೋಡ್ರಿ ನಬ್ಬಯಿಂದ ಇವತ್ತಿಂದ ಡ್ರಾಯಿಂಗ್ ನೋಡ್ರಿ. ಮತ್ತು ಸ್ಪೈಡರ್ ಮ್ಯಾನ್ ಅದ. ಸೊ ಈಗ ನೆಕ್ಸ್ಟ್ ಹೋಮ್ವರ್ಕ್ ಅವತ್ತು ತೊಗೋಬೇಕಾ, ಇನ್ನೂ ಟೈಮ್ ಐತಿ. ಸೊ ಈಗ ಒಂದು ಸ್ವಲ್ಪ ಟಿ ವಿ ನೋಡತ್ತಾನವ. ಸೊ ನೋಡ್ರಿ ಹೆಂಗೆ ಮಾಡತ್ತಾನ. ಈ ಸ್ಪೈಡರ್ ಮ್ಯಾನ್ ವಾವ್, ಆ್ಯಕ್ಟಿಂಗ್ ಅಂತೂ ಮಸ್ತ್ ಮಾಡ್ತಾನೆ. ಸ್ಪೈಡರ್ ಮ್ಯಾನ್ ಆ್ಯಕ್ಟಿಂಗ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಿಗಿತಾನೆ ಅಲ್ಲನ ಬೈ. ಜಿಗಿದ್ರೊಳಗೆ ಎಕ್ಸ್ಪರ್ಟ್. ಬಾಯ್ ತೆಗಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವಾಕ್ ಬಂದೀವಿ ನಾನು ನಬ್ಬಯ್ಯ. ಆ್ಯಕ್ಚುಲಿ ಟೈಮ್ ಆಯ್ತು ಇವತ್ತು. ನಬ್ಬಯ್ಯ ಮಲ್ಕೊಂಬಿಟ್ಟಿದ್ದ. ಸೊ ಅವ್ನಿಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಬ್ಸೋನು ಅಂಥೇಳಿ ಈಗ ಎಬ್ಸಿದೆ. ಸೊ ನಾನು ನೈಟದ್ದೆಲ್ಲ ಚಪಾತಿ ಮಾಡ್ಕೊಂಬಿಟ್ಟೆ, ಪಲ್ಯವನ್ನು ಮಾಡೋದೈತಿ. ಸೊ ಆ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಚಪಾತಿ ಎಲ್ಲ ಮಾಡಿ ಇಟ್ಬಿಟ್ಟೀನಿ, ಪಲ್ಯ ಒಂದೇ ಐತಿ ಮಾಡೋದು. ಫ್ರೆಂಡ್ಸ್ ಇದು ಗಿಡ ನೋಡ್ರಿ ಎಷ್ಟು ಚಂದ ಆಗೈತಿ. ಸೊ ಫುಲ್ ಯೆಲ್ಲೋ ಕಲರ್ ಫ್ಲವರ್ಸ್ ಆಗ್ಯಾವ. ಸೊ ನೋಡಕ್ಕೆ ನೋಡ್ರಿ ಎಷ್ಟು ಚಂದ ಕಾಣತೈತಿ. ಒಂಥರ ಸೀನ್ರಿ ಟೈಪ್ ನ್ಯಾಚುರಲ್. ಗಿಡದಾಗ ನೋಡಿದ್ರೆ ಎಲ್ಲಿ ಫುಲ್ಲು ಒಣಗಿಬಿಟ್ಟೈತಿ, ಆದರೆ ಹೂವು ಮಾತ್ರ ಫುಲ್ ಯೆಲ್ಲೋ ಕಲರ್. ಒಂದು ಹಸಿರು ಗ್ರೀನ್ ಕಲರ್ ಎಲ್ಲಿನೇ ಇಲ್ಲ ಅದ್ರ ಒಳಗೆ. ನೋಡ್ಬೋದು ನೀವು, ಎಲ್ಲ ಬ್ರೌನ್ ಆಗೈತಿ ಎಲೆ ಎಲ್ಲ. ಸೊ ಹೂವು ಮಾತ್ರ ಫುಲ್ ಯೆಲ್ಲೋ ಕಲರ್. ಇಷ್ಟು ಮಸ್ತ್ ಐತೆ ನೋಡ್ರಿ. ವಾಕ್ ಸ್ವಲ್ಪ ಮಾಡಿದ್ವಿ. ನಮ್ಮ ಬೈಗೇನೋ ವಾಕ್ ಮಾಡೋದು ಇಂಟ್ರೆಸ್ಟ್ ಇಲ್ಲ, ಈಗ ಅದಾನವ. ಸೊ ಇನ್ನೂ ಒಂದು ಸ್ವಲ್ಪ ನಿದ್ದೆ ಒಳಗೆ ಅದಾನ. ಟಿ ವಿ ನೋಡ್ಕೊತಾ ಅಲ್ಲೇ ಮಲ್ಕೊಂಬಿಟ್ಟಿದ್ದ. ನಮ್ಮ ಈಗೇನು ಹೋಮ್ವರ್ಕ್ ಮಾಡ್ಬೇಕು ಫುಲ್ ಫ್ರೆಶ್ ಆಗಿ. ಸೊ ನೋಡ್ರಿ ಆಲ್ಮೋಸ್ಟ್ ಕತ್ಲು ಆಗತೈತಿ. ಎಲ್ಲರೂ ವಾಕಿಂಗ್ ಮುಗ್ಸಾರ, ನಾವು ಲೇಟ್ ಆದ್ವಿ ಇವತ್ತು. ನಮ್ಮ ಲೇಟ್ ಮಾಡಿದ್ವಿ ನಾವು ಇವತ್ತು. ಒಂದು 5 ಮಿನಿಟ್ಸ್ ಕುಂತು ಆಮೇಲೆ ಮನೆಗೆ ಹೋಗ್ತೇವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ರಾತ್ರಿ ಅಡುಗೆ ಮಾಡತ್ತೀನಿ. ಸೊ ಈಗ ನಾನೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಾನು ಮಾಡತ್ತೀನಿ ಈಗ ಪನ್ನೀರ್ ಕಡಾಯಿ ಮಾಡತ್ತೀನಿ. ಸೊ ನಾನು ಹೆಂಗೆ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡೋಣ ಬರ್ರಿ ಏನೇನು ಬೇಕಿದ್ದಕ್ಕಂತ. ನಾನಿಲ್ಲೇ ಎಲ್ಲ ಒಂದ್ರಾಗ ರೆಡಿ ಮಾಡಿ ಇಟ್ಕೊಂಡೇನಿ. ಸೊ ಒಂದು ಕ್ಯಾಪ್ಸಿಕಮ್ಮ, ಒಂದು ಸ್ವಲ್ಪ ಪನ್ನೀರ್, ಆಮೇಲೆ ಉಳ್ಳಾಗಡ್ಡಿ ಈ ಥರ ಕಟ್ ಮಾಡಿ ಇಟ್ಕೊಂಡೇನಿ ಸ್ಲೈಸ್, ಆಮೇಲೆ ಇಲ್ಲೊಂದು ಟೊಮ್ಯಾಟೊ, ಆಮೇಲೆ ಇದು ಗ್ರೇವಿ ಮಾಡೋಕೆ. ಸೊ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ,
ಆಮೇಲೆ ಒಂದು ಟೊಮೆಟೊ. ಸೊ ಇದೆಲ್ಲ ಗ್ರೇವಿ ಮಾಡೋಕ್ಕೆ, ಇದೆಲ್ಲ ವೆಜಿಟೇಬಲ್ಸ್ ಅದ್ರಾಗ ಆ್ಯಡ್ ಮಾಡೋಕ್ಕೆ. ಸೊ ಬರ್ರಿ ಈಗದ ಹೆಂಗೆ ಮಾಡೋದು ನೋಡೋಣಂತ. ಸೊ ಫಸ್ಟ್ ನಾನೀಗ ಬಟರ್ ಹಾಕ್ತೀನಿ, ಬೇಕಂದ್ರೆ ಎಣ್ಣೆನೂ ಹಾಕೋಬೋದು. ಸೊ ನಾನೀಗೀಗ ಹುರಿಯೋಕೆ ಫಸ್ಟ್ ಎಲ್ಲ ಹುರ್ಕೋತೀನಿ. ಪೇಸ್ಟ್ ಮಾಡೋಕ್ಕೆ ಆನಿಯನ್ನ, ಸ್ವಲ್ಪ ಕೊತ್ತಂಬರಿ, ಸೊ ಎಲ್ಲ ಸೇರಿ ಒಂದೇ ಸಲ ಹುರ್ಕೊಂಡ್ಬಿಡ್ತೀನಿ. ಒಂದೆರಡು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಟೊಮೆಟೊ ಲಾಸ್ಟಿಗೆ ಹಾಕ್ತೀನಿ ಯಾಕಂದರೆ ಅದು ನೀರು ಬಿಟ್ಬಿಡ್ತೈತಿ. ಸೊ ಯಾಕಂದರೆ ಉಳ್ಳಾಗಡ್ಡಿ ಹುರಿಯೋಂಗಿಲ್ಲ, ಸೊ ಆಮೇಲೆ ಹಾಕೋತೀನಿ. ಸೊ ಗ್ಯಾಸ್ ಒಂದು ಸ್ವಲ್ಪ ಜೋರು ಇಟ್ಕೋತೀನಿ. ಬೇಕಂದ್ರೆ ಎಣ್ಣೆ ಒಳಗೂ ಮಾಡ್ಬೋದು, ನಾನೇ ಬೆಣ್ಣೆ ಹಾಕ್ತೀನಿ, ಸ್ವಲ್ಪ ಟೇಸ್ಟ್ ಆಗ್ತೈತೆ ಅಂಥೇಳಿ. ನೆಕ್ಸ್ಟ್ ನಾನು ಒಂದೆರಡು ಕಾಜು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಸೊ ನೆಕ್ಸ್ಟ್ ನಾನು ಇದನ್ನೆಲ್ಲ ಹುರ್ಕೋತೀನಿ, ವೆಜಿಟೇಬಲ್ಸ್ ಎಲ್ಲ. ಸೊ ಎಲ್ಲ ಮಿಕ್ಸ್ ಮಾಡಿ ಹುರ್ಕೋತೀನಿ. ಸೊ ಟೊಮೆಟೊ ಲಾಸ್ಟಿಗೆ ಹಾಕ್ತೀನಿ. ಸೊ ನೋಡಿರಿ, ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಸ್ವಲ್ಪ ಬಾಳಕನ. ಸೊ ಈಗ ಕ್ಯಾಪ್ಸಿಕಮ್ ಒಳಗಿಂದ ಬೀಜ ಎಲ್ಲ ತೆಗ್ದೇನೆ ನಾನು. ಸ್ವಲ್ಪ ಜೋರ ಇಟ್ಟು ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಬ್ರೌನ್ ಆಗಬೇಕದ. ಸೊ ನೋಡಿರಿ, ಪನ್ನೀರೆಲ್ಲ ಸಾಫ್ಟ್ ಆಗೈತಿ ಪೂರಾ. ಸೊ ಈಗ ಫ್ರೈ ಆಗೈತಿ ಈಗಿವ. ಸೊ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಲಾಸ್ಟಿಗೆ. ಸೊ ನೋಡಿರಿ, ಪನ್ನೀರೆಲ್ಲ ನೋಡಿರಿ ಹಿಂಗೆ ಬ್ರೌನ್ ಕಲರ್ ಆಗ್ಬೇಕು. ಸೊ ನೋಡಿರಿ ಈಗ ಎಲ್ಲನೂ ಫ್ರೈ ಆಗ್ಯಾವ. ಸೊ ನಾನೀಗ ಇದನ್ನು ಒಂದು ಪ್ಲೇಟ್ ಒಳಗೆ ತಕ್ಕೋತೀನಿ. ಈಗ ಅದನ್ನೆಲ್ಲ ತಗೊಂಡೇನಿ ಹುರಿದು. ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ, ಸ್ವಲ್ಪ. ಸೊ ನೆಕ್ಸ್ಟ್ ನಾನೀಗ ಇದಕ್ಕೆ ಮಸಾಲ ಹಾಕತ್ತೀನಿ. ಇದು ಪಲಾವ್ ಎಲೆ, ನೆಕ್ಸ್ಟ್ ಒಂದು ಸ್ವಲ್ಪ ದಾಲ್ಚಿನ್ನಿ, ಇದು ಜಸ್ಟ್ ಫ್ಲೇವರ್ಗೆ 2 ಲವಂಗ, 1 ಏಲಕ್ಕಿ. ಸೊ ಇದು ಹಾಕಿ ಇದು ಪೇಸ್ಟ್ ಮಾಡಿ ಇಟ್ಕೊಂಡೇನಲ್ಲ, ಇದನ್ನು ಇದಕ್ಕೆ ಹಾಕ್ತೇನೆ. ಸೊ ಇದನ್ನು ಭಾಳ ತನಕ ಫ್ರೈ ಮಾಡಬೇಕಂತೇನಿಲ್ಲ, ಮೊದಲೇ ಎಲ್ಲ ಫ್ರೈ ಮಾಡೈತಿ. ಸೊ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಇದು ಮಾಡಿ ಹಾಕ್ತೇನೆ. ಇದಕ್ಕೆ ಉಪ್ಪು ಹಾಕೀನಿ, ಆಮೇಲೆ ಖಾರನೂ ಹಾಕೀನಿ, ಅವಾಗ ಹಾಕೊಂಡೇನೆ. ಸೊ ಈಗ ಇದಕ್ಕೇನು ಆ್ಯಡ್ ಮಾಡೋದೇನೂ ಇಲ್ಲ. ನೋಡಿರಿ ಎಷ್ಟು ಚಂದ ಆಗೈತಿ ಗ್ರೇವಿ.
ಇದು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕೋಬೋದು. ಸೊ ನಾನು ಇದು ಫ್ರೈ ಮಾಡ್ಕೊಂಡಿದ್ದ ಎಲ್ಲ ವೆಜಿಟೇಬಲ್ಸ್ ಇದಕ್ಕೆ ಹಾಕ್ತೀನಿ. ಸೊ ನೋಡಿರಿ ಎಷ್ಟು ಕಲರ್ಫುಲ್ ಆಗೈತಿ. ಸೊ ನೋಡಿರಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಕಡಾಯಿ ಪನ್ನೀರ್. ಸೊ ಈಗ ಮೀನು ಕಸೂರಿ ಮೆಥಿ ಹಾಕತ್ತೀನಿ. ಸೊ ಇದು ಆಲ್ಮೋಸ್ಟ್ ಆಗೈತೆ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತೇನೆ. ಬೇಕಂದ್ರೆ ನೀವು ಇದಕ್ಕೆ ಮೊಸರನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನನ್ನ ಕಡೆ ಇಲ್ಲಿ ಬೆಣ್ಣೆ ಇತ್ತು, ಸೊ ನಾ ಬೆಣ್ಣೆ ಅಷ್ಟು ಹಾಕೀನಿ. ಆಮೇಲೆ ಕ್ರೀಮ್ ಅಂದ್ರೆ ನೀವು ಹಾಲಿನ ಮ್ಯಾಗಿನ ಕೆನಿನೂ ಹಾಕೋಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ಚಲೋ ಟೇಸ್ಟ್ ಆಗ್ತೈತಿ. ಸೊ ಇದು ರೆಡಿ ಆಗೈತೆ ನೋಡ್ರಿ ಪನ್ನೀರ್ ಕಡಾಯಿ. ಈಗ ನಬ್ಬೈಗೆ ಹಸು ಆಗೈತಿ. ಸೊ ಈಗ ಅವಂಗೆ ಮೊದಲ ಚಪಾತಿ ಮತ್ತು ಇದು ಪನ್ನೀರ್ ಪಲ್ಯ ಹಾಕಿ ಕೊಡ್ತೇನೆ. ಫ್ರೆಂಡ್ಸ, ಊಟ ಎಲ್ಲ ಆತೀಗ. ಸೊ ನನ್ನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಪ್ಲೀಸ್ ಹೆಂಗೈತಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತಂತ. ನಬ್ಬೈದು ಊಟ ಆತ. ನಬ್ಬೈ ಫೇವ್ರೇಟ್ ಪನ್ನೀರ್ ಮಾಡಿಕೊಟ್ಟೇನಿ ಇವತ್ತು. ನಬ್ಬು ಅದೆಲ್ಲ ಹೊಲ್ಸಾಕೈತಿ. ಸೊ ಇನ್ನೂ ಒಂದು ಆಟ ಮುಗ್ದೇ ಇಲ್ಲ, ಇನ್ನೂ ಆಟ ಆಡತ್ತಾನೆ. ಸೊ ಈಗ ಟೈಮ್ 10:30 ಆಗೈತಿ. ಸೊ ನಾನು ಊಟ ಗೀಟ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಭಾಂಡಿ ಎಲ್ಲ ತೊಳೆದು ಎಲ್ಲ ಮಾಡಿ ಬಂದೆ. ಸೊ ನಬ್ಬಈಗ ಇನ್ನೂ ಒಂದು 5 ಮಿನಿಟ್ಸ್ ಇನ್ನೂ ಆಟ ಆಡ್ತೇನೆ ಅನ್ನತ್ತಾನೆ. ಅದಕ್ಕೆ ಬಿಟ್ಟೇನೆ ಅವಂಗೆ. ಸೊ ನೋಡಿರಿ ಅವ್ನ ಆಟ ಹೆಂಗೆ ನಡೆದೈತಂತ ನೋಡ್ರಿ. ಬಾಯ್ ಒಳಗೆ ಇಟ್ಕೋಬಾರ್ದು. ಹೋಮ್ವರ್ಕ್ ಎಲ್ಲ ಮುಗೀತಾ? ಮತ್ತು ಪನ್ನೀರ್ ಮಾಡಿಕೊಟ್ಟೇನಿ. ನಬ್ಬೈ ಫುಲ್ ಇದಾಗ್ಬಿಟ್ಟಾನೆ, ಫಿದಾ ಆಗ್ಬಿಟ್ಟಾನೆ. ಹೌದಲ್ಲ, ಇಷ್ಟ ಆಗುತ್ತೆ. ಫ್ರೆಂಡ್ಸೇ, ನಾವು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ ಇವತ್ತಿನ ವಿಡಿಯೋನ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೇನು ಮಾಡ್ಬೇಕಾ? ಹೇಳು, ಏನು ಮಾಡ್ಬೇಕಾ? ಸಬ್ಸ್ಕ್ರೈಬ್ ಚಾನಲ್, ಲೈಕ್ ಶೇರ್, ಕಮೆಂಟ್ ಆಲ್. ನಬೈಗೆ ಒಂದು ಲೈಕ್ ಕೊಡ್ರಿ. ನಬೈಗ ಓಕೆ, ಬಾಯ್ ಫ್ರೆಂಡ್ಸ್.